ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಕನ್ನಡ ಸಾಹಿತ್ಯದ ದಿವ್ಯ ಜ್ಯೋತಿ KP ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಕಿರು ಪರಿಚಯ ಇವತ್ತಿನ ಮಾಹಿತಿಯಲ್ಲಿ ನಾವು ಶೋಧಿಸುತ್ತಿದ್ದೇವೆ. ಇದನ್ನು ನೋಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಕನ್ನಡ ಸಾಹಿತ್ಯದ ಲೋಕದಲ್ಲಿ ತೇಜಸ್ವಿ ಎಂದರೆ ಕೇವಲ ಒಬ್ಬ ಬರಹಗಾರನ ಹೆಸರಲ್ಲ, ಅದೊಂದು ಅದ್ಭುತ ಲೋಕ, ಒಂದು ವಿಶಿಷ್ಟ ಚಿಂತನೆ. ರಾಷ್ಟ್ರಕವಿ ಕುವೆಂಪು ಅವರ ಪುತ್ರರಾಗಿದ್ದರೂ ತಂದೆಯ ನೆರಳಿನಿಂದ ಆಚೆ ಬಂದು ತಮಗೆ ವಿಶಿಷ್ಟವಾದ ಕಲ್ಪನೆ ಜಗತ್ತು ಸೃಷ್ಟಿಸಿಕೊಂಡವರು ಕುಪ್ಪಳ್ಳಿ ವೆಂಕಟಪ್ಪ ಪೂರ್ಣಚಂದ್ರ ತೇಜಸ್ವಿ. ಸಾಹಿತ್ಯದ ಮೂಲಕ ಪ್ರಕೃತಿ, ವಿಜ್ಞಾನ ಮತ್ತು ಮನುಷ್ಯನ ಸಂಬಂಧವನ್ನು ಶೋಧಿಸಿದ ತೇಜಸ್ವಿಯವರ ಒಂದು ಪುಟ್ಟ ಪರಿಚಯ ಇವತ್ತಿನ ಮಾಹಿತಿ. ಪ್ರಕೃತಿಯ ಆರಾಧಕ, ಪರಿಸರವಾದಿ ತೇಜಸ್ವಿ ಅವರು ನಗರ ಜೀವನವನ್ನು ತೊರೆದು ಮೂಡುಗೆರೆಯ ಕಾಫಿ ತೋಟದಲ್ಲಿ ನೆಲೆಸಿದ್ದರು. ಕಾಡು, ಪ್ರಾಣಿ, ಪಕ್ಷಿಗಳು ಮತ್ತು ಪರಿಸರದ ಒಡನಾಟದಲ್ಲೇ ತಮ್ಮ ಬದುಕನ್ನು ಕಂಡವರು. ಅವರ ಈ ಅನುಭವಗಳೇ ಅವರ ಸಾಹಿತ್ಯಕ್ಕೆ ಮುಖ್ಯ ಪ್ರೇರಣೆಯಾದವು. ನವೋತ್ತರ ಸಾಹಿತ್ಯದ ಮುಂಚೂಣಿ. ಕನ್ನಡದಲ್ಲಿ ನವೋತ್ತರ ಕಾಲದ ಪ್ರಮುಖ ಲೇಖಕರಾದ ತೇಜಸ್ವಿ ಅವರು ಕಾದಂಬರಿ, ಸಣ್ಣ ಕಥೆ, ಪ್ರಬಂಧ, ವಿಜ್ಞಾನ ಹಾಗೂ ಪರಿಸರ ಸಾಹಿತ್ಯದಲ್ಲಿ ಅಪಾರ ಕೃಷಿ ಮಾಡಿದ್ದಾರೆ. ಸಾಮಾನ್ಯ ಜನರಿಗೂ ಅರ್ಥವಾಗುವ ಅತ್ಯಂತ ಸರಳ, ಸ್ವಾರಸ್ಯಕರ ಮತ್ತು ಹಾಸ್ಯಭರಿತ ಶೈಲಿ ಅವರ ಬರಹಗಳ ವೈಶಿಷ್ಟ್ಯ. ಅವರ ಮೈಲುಗಲ್ಲು ಕೃತಿಗಳು ಕಾದಂಬರಿಗಳು ಕರ್ವಾಲು, ಚಿದಂಬರ ರಹಸ್ಯ, ಜುಗಳಬಂದಿ, ಮಾಯಲೋಕ. ಕಥಾ ಸಂಕಲನಗಳು ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸು. ಪರಿಸರ ವಿಜ್ಞಾನ, ಕಾಡಿನ ಕಥೆಗಳು, ಮಿಲೇನಿಯಂ ಸರಣಿ, ವಿಜ್ಞಾನದ ಅದ್ಭುತವನ್ನು ಪರಿಚಯಿಸುವ ಪುಸ್ತಕಗಳು. ಆತ್ಮಕಥನ ಮಾದರಿ, ಅಣ್ಣನ ನೆನಪು, ಕುವೆಂಪು ಅವರ ಕುರಿತಾದ ನೆನಪುಗಳು. ಇವರಿಗೆ ಬಂದಿರುವ ಪ್ರಶಸ್ತಿ ಗೌರವವನ್ನು ನೋಡುವುದಾದರೆ ತುಂಬ ಇದೆ. ಅದರಲ್ಲಿ ಚಿದಂಬರ ರಹಸ್ಯ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದರೊಂದಿಗೆ ಪಂಪ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಸಾಲು ಸಾಲು ಗೌರವಗಳು ಅವರನ್ನು ಹುಡುಕಿಕೊಂಡು ಬಂದವು. ಸಿನಿಮಾ ರಂಗದಲ್ಲೂ ಅವರ ತಬರನ ಕತೆ ಮತ್ತು ಕುಬ್ಬಿ ಮತ್ತು ಇಯಾಲ ಕೃತಿಗಳು ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರಗಳಾಗಿ ಮೂಡಿಬಂದವು. ತೇಜಸ್ವಿ ಅವರು ಕೇವಲ ಕಾಗದದ ಮೇಲೆ ಅಕ್ಷರಗಳನ್ನು ಬರೆದವರಲ್ಲ, ಬದುಕಿದ್ದನ್ನು ಬರೆದವರು, ಬರೆದಂತೆ ಬದುಕಿದವರು. ಪಕ್ಷಿ ವೀಕ್ಷಣೆ, ಛಾಯಾಗ್ರಹಣ, ಮೀನುಗಾರಿಕೆ, ಕಂಪ್ಯೂಟರ್ ತಂತ್ರಜ್ಞಾನ ಹೀಗೆ ಹತ್ತಾರು ಹವ್ಯಾಸ ಹೊಂದಿದ್ದ ಈ ರಹಸ್ಯದ ಮಾನವ 2007 ಏಪ್ರಿಲ್ 5 ಇಹಲೋಕ ತ್ಯಜಿಸಿದರು. ಆದರೆ ಅವರ ಬರಹಗಳು ಇಂದಿಗೂ ಎಂದೆಂದಿಗೂ ಓದುಗರ ಮನಸ್ಸಿನಲ್ಲಿ ಹೊಸ ಶೋಧವನ್ನು ಹುಟ್ಟುಹಾಕುತ್ತಲೇ ಇರುತ್ತದೆ. ಇದು ನಾವು ಅವರ ಬಗ್ಗೆ ಮಾಡಿರುವ ಒಂದು ಪುಟ್ಟ ಶೋಧ ಅಷ್ಟೇ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.